ಸ್ಟಾರ್ಟ್ ಹೇಳಿ. ಇವತ್ತು ದೇಶಾದ್ಯಂತ ಸಿಐಟಿಯು ರೈತ ಸಂಘ ಮತ್ತು ಕೂಲಿಕಾರ ಸಂಘ ಜಂಟಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಯಾಕೆ ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಂತಿದ್ದು ಇವತ್ತು ರೈತ ಮತ್ತು ಕಾರ್ಮಿಕರ ಪರ. ಇವತ್ತು ಕಾರ್ಮಿಕರು ಇವತ್ತು ನಿಂತಾರ. ಅದರ ಸಲುವಾಗಿ ಇವತ್ತು ರಾಜ್ಯ ಸರ್ಕಾರ 82 ವಿಭಾಗದಲ್ಲಿ ದುಡಿತಕ್ಕಂತ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸರ್ಕಾರ ಆದೇಶ ಮಾಡಿತ್ತು. ಮತ್ತೆ ಇವತ್ತು ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇವತ್ತು ನಿರಂತರವಾಗಿ ಹೋರಾಟದ ಪ್ರತಿಫಲವಾಗಿ ಕನಿಷ್ಠ ಕೂಲಿ ಜಾರಿಯಾಗಿತ್ತು, ಅದು ಜಾರಿ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಸ್ಕೀಮ್ ನೌಕರರು ಇಡೀ ರಾಜ್ಯ ದೇಶಾದ್ಯಂತ 10-15 ಲಕ್ಷ ಜನ ಕಾರ್ಮಿಕರಿದ್ದಾರೆ. ಅವರಿಗೆ ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕು ಮತ್ತು ಎಲ್ಲಾ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಜಾರಿ ಮಾಡಬೇಕು. ಮತ್ತು ರೈತರಿಗೆ ಇವತ್ತು ಗುಲ್ಬರ್ಗಾ ಜಿಲ್ಲೆ ಮಳೆ ಬರದ ಕಾರಣ ಬರಗಾಲ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಉಚಿತವಾಗಿ ಬೀಜ ಗೊಬ್ಬರ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡ್ಬೇಕಂತೇಳಿ ಇವತ್ತು ಇಡೀ ರೈತ ಕಾರ್ಮಿಕರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಶಾಂತಾ ಯನಗಂಟೆ, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ವಾಪಸ್ ಪಡೆದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕನಿಷ್ಠ ಕೂಲಿ ಜಾರಿ ಮಾಡಲೇಬೇಕು. ಕನಿಷ್ಠ ಕೂಲಿ ನಮ್ಮಯ ಹಕ್ಕು. ದೇಶಾದ್ಯಂತಲೇ